ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ನೋಡಿ, ಅಳತೆ ಬ್ಲೌಸ್ ನಾವು ಅಳತೆ ಬ್ಲೌಸ್ ಅಲ್ಲಿ ಇವತ್ತು ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಅನ್ನ ಕಟ್ ಮಾಡಿ ನೋಡೋಣ. ತುಂಬಾ ಈಸಿ ಮೆಥಡ್ ಅಲ್ಲಿ ಕೆಲವೊಂದು ಎಲ್ಲಾ ವಿಡಿಯೋಸ್ ಅಲ್ಲೂ ಕೂಡ ಕೆಲವೊಬ್ಬರಿಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ಕೊಂಡಿದ್ದೀನಿ. ನನಗೆ ಏನು ಕಮೆಂಟ್ ಮಾಡಿರ್ತಾರ ಅದಕ್ಕೆ ನಾನು ಇದರಲ್ಲಿ ಉತ್ತರ ಕೊಟ್ಟಿರ್ತೀನಿ. ದಯವಿಟ್ಟು ವಿಡಿಯೋನ ಎಂಡ್ ವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮೊದಲಿಗೆ ಬಂದು ನಾವು ಮೆಜರ್ಮೆಂಟ್ ಅನ್ನ ನೋಡ್ಕೊಳ್ಳೋಣ. ನೋಡಿ, ಮೆಜರ್ಮೆಂಟ್ ಬಂದು ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡಾಗ ನಮ್ಗೆ ಇದು 19.5 ಇದೆ. ನಾವು ಇದನ್ನ 20 ಇಂಚ್ ಇಟ್ಕೋಣ. ಅಂದ್ರೆ 40 ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ಅನ್ನ ನಾವು ಇವತ್ತು ಕಟ್ ಮಾಡ್ತಾ ಇದೀವಿ. ಲೈನಿಂಗ್ ಬಂದು 80 ಸೆಂಟಿಮೀಟರ್ ಇದೆ. ಹಾಗೆ ಸೊಂಟದ ಅಳತೆ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಸೊಂಟದ ಅಳತೆ 16 16 ಇಂಚ್ ಇದೆ ಒಂದ್ ಸೈಡ್. ಅಂದ್ರೆ ಅಲ್ಲಿಗೆ 32 ಇಂಚು ಸೊಂಟದ ಅಳತೆ ಇದೆ. ಉದ್ದ ನೋಡ್ಕೊಳ್ಳೋಣ. ನಾವು ಇಷ್ಟು ಮೆಜರ್ಮೆಂಟ್ ನಮಗೆ ಬೇಕಾಗುತ್ತೆ. ಹದಿನಾಲ್ಕೂವರೆ ಇಂಚು ಉದ್ದ ಇದೆ. 14.5 ಇಂಚು ಉದ್ದ ನಾವು ಇವತ್ತು ಬ್ಲೌಸ್ ಅನ್ನ ಕಟ್ ಮಾಡೋಣ. ನೋಡಿ, 40 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. 32 ಸೊಂಟದ ಅಳತೆ ಇದೆ. ಉದ್ದ ಬಂದು 14.5 ಇದೆ. ನೋಡಿ, ಈ ಮೆಜರ್ಮೆಂಟ್ಗೆ ನಾವು ಇವಾಗ ಕಟ್ ಮಾಡೋಣ. ನೋಡಿ, ಕೆಳಗಡೆ ನಾನು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕಂತ ಇದ್ದೀನಿ. ಟೋಟಲ್ ಲೆಂತ್ ಬಂದು 14.5 ಪ್ಲಸ್ ಮೇಲ್ಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಟೋಟಲ್ 15 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದರಲ್ಲಿ ಶೋಲ್ಡರ್ ಮಾರ್ಜಿನ್ ಕೂಡ ಆಡ್ ಮಾಡಿದ್ದೀನಿ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 40 ಇದೆ. 44 ಡಿವೈಡ್ ಮಾಡಿದ್ರೆ ನಮಗೆ 10 ಇಂಚ್ ಬರುತ್ತೆ. 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಕೆಳಗಡೆ ನೋಡಿ 32 ಚೆಸ್ಟ್ ಸೊಂಟದ ಅಳತೆ ಇದೆ. ಅದು 4 ಡಿವೈಡ್ ಮಾಡಿದ್ರೆ ನಮಗೆ 8 ಇಂಚ್ ಬರುತ್ತೆ. 8 ಪ್ಲಸ್ 1 ಇಂಚು ಡಾಟ್ಗೋಸ್ಕರ ಟೋಟಲ್ ಬಂದು 9 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ ವಿಡ್ತ್ ಬಂದು ನಾನು ಇದಕ್ಕೆ ಸ್ನೇಹಿತರೆ, ಇದು ತುಂಬಾ ನೆಕ್ ಬ್ರಾಡ್ ಇದೆ. ನೋಡಿ, ರೆಡಿ ಡಿಸೈನ್ ಬಂದು ಈ ರೀತಿ ಇದೆ. ಇದನ್ನ ನಾವು ಅಡ್ಜಸ್ಟ್ ಮಾಡ್ಬೇಕು ಇವಾಗ. ನೋಡಿ, ಇದು ರೆಡಿ ಬಂದಿದೆ ಬ್ಲೌಸ್ ಅಲ್ಲಿ ಡಿಸೈನು. ನೋಡಿ, ಇದು ತುಂಬಾ ಜಾಸ್ತಿ ಡೀಪ್ ಇದೆ. ನಾವು ಇದ್ರ ಪ್ರಕಾರ ಕಟ್ ಮಾಡಂಗಿಲ್ಲ. ಇದನ್ನೇ ನಾವು ಅಡ್ಜಸ್ಟ್ ಮಾಡಿ ಕಟ್ ಮಾಡೋದ್ರಿಂದ ನಮಗೆ ಮಿನಿಮಮ್ ಬಂದು ನೋಡಿ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಮಗೆ 3 ಇಂಚ್ ಇದೆ. ಅಂದ್ರೆ 6 ಇಂಚ್ ಇದೆ ಟೋಟಲ್. ನಾವು ಅಂದ್ರೆ ಇದ್ರ ಪ್ರಕಾರ ಬಂದ್ರೆ 2.25 ಮಾರ್ಕ್ ಮಾಡ್ಕೋಬೇಕತ್ತೆ. ಅಷ್ಟು ನಾವು ಮಾಡ್ಕೊಂಡ್ರೆ ಡೀಪ್ ಜಾಸ್ತಿ ಆಗಿ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಕೂಡ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು 2.25 ಇಂಚ್ ಮಾಮೂಲಿ ಈ ಮೆಜರ್ಮೆಂಟ್ಗೆ ನಾನು 2.25 ಇಂಚು ನಾವು ಇಟ್ಕೊಂಡ್ರೆ 2.5 ಇಂಚು ರೆಡಿ ಬರುತ್ತೆ. ಅಷ್ಟನ್ನ ನಾವು ಮಾರ್ಕ್ ಮಾಡ್ಕೋಬಹುದು. ನೋಡಿ, 2.25 ಇಂಚು ನಾನು ಮಾರ್ಕ್ ಮಾಡ್ಕೊಂತೀನಿ. ಅದನ್ನ ಆನಂತರ ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಮಾಡೋದು ಯಾವ ರೀತಿ ಅಂತ ನಿಮಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಅಳತೆ ಬ್ಲೌಸ್ ಅಲ್ಲಿ ನಿಮಗೆ ಮೇಲ್ಗಡೆಯಿಂದ ತೋರಿಸ್ಬಿಡ್ತೀನಿ. ಶೋಲ್ಡರ್ ಬಂದು ನೋಡಿ, ರೆಡಿ ಬಂದು 2.25 ಇದೆ. ನಮಗಿಲ್ಲಿ 1/2 ಇಂಚ್ ಮಾರ್ಜಿನ್ ಇಲ್ಲಿ ಬೇಕು. ಅಲ್ಲಿಗೆ 3.25 ಪ್ಲಸ್ ಇಲ್ಲಿ 1/4 ಇಂಚು ಟೋಟಲ್ ಬಂದು 3.25 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 1/4 ಇಂಚ್ ಈ ಕಡೆ ಸೈಡ್ ಬಿಟ್ಟಿದ್ದೀನಿ. ಇವತ್ತು ಟೋಟಲ್ ಬಂದು ನಾವು 3.5 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 3.5 ಪ್ಲಸ್ ನೋಡಿ ನಮ್ಮ ಟೋಟಲ್ ಬಂದು ನಮಗೆ ಶೋಲ್ಡರ್ ಬಂದು 5.25 ಇಂಚ್ ಆಯ್ತು. ಕೆಳಗಡೆ 5.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಇದನ್ನ ನಾವು ಬ್ಯಾಕ್ ನೆಕ್ ಬಂದು ನಾವು ಇದನ್ನ, ಯಾಕಂದ್ರೆ ಇದು ಕಂಪಲ್ಸರಿ ಅಲ್ಲ, ಇದನ್ನ ನಾವು ಅದು ಹೆಂಗಿದೆಯೋ ಹಂಗೆ ನಾವು ಕಟ್ ಮಾಡೋದ್ರಿಂದ ಇದನ್ನ ನಿಮಗೆ ಮಾರ್ಕಿಂಗ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಅದನ್ನ ನಾವು ಏನ್ ಬ್ಲೌಸ್ ಇದೆ ಅದ್ರ ಪ್ರಕಾರನೇ ಕಟ್ ಮಾಡ್ಕೋಬೇಕು. ಇವಾಗ ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಡಿಡೆ ಅಂತ ನೋಡೋಣ. ನೋಡಿ, ಬ್ಯಾಕ್ ಸೈಡ್ ಬಂದು ಕೆಳಗಡೆಯಿಂದ ಬ್ಲೌಸ್ ಅನ್ನ ಇಟ್ಟು ಮೆಜರ್ಮೆಂಟ್ ಅನ್ನು ಮಾಡ್ತಾ ಇದ್ದೀನಿ. ನೋಡಿ, ಕೆಳಗಡೆ ಇಲ್ಲಿಂದ ಇಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಗಿದೆ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಲೈನ್ ಹಾಕೋಣ. ಹಾಗೆ ಇದಕ್ಕೆ ಒಂದು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡೋದಾದ್ರೆ ನೋಡಿ, ಈ ತರ ಸ್ಕೇಲ್ ಇದೆ. ಈ ಸ್ಕೇಲ್ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು.
ಇದು ಬ್ಯಾಕ್ ಆರ್ಮೋಲ್ ಶೇಪ್. ನೋಡಿ ಇಲ್ಲಿ ಸ್ಟ್ರೈಟ್ ಇದೆ, ಸ್ಟ್ರೈಟ್ ಇದ್ದಾಗ ನಾವು ಸ್ಟ್ರೈಟ್ ಕಟ್ ಮಾಡಬಾರ್ದು, ಅದನ್ನ ಸ್ವಲ್ಪ ಕ್ರಾಸ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು. ಒಂದು 1/4 ಇಂಚು ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು 1/4 ಇಂಚು ಡೌನ್ ಅಲ್ಲಿ ಕಟ್ ಮಾಡ್ಕೋಬೇಕು. ಸ್ಲೀವ್ ಆದ್ರೂ ಅಷ್ಟೇ, ಹಾಗೆ ಫ್ರಂಟ್ ಬೇಕು, ಎರಡನ್ನೂ ಕೂಡ ನಾವು ಇದೇ ರೀತಿ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಕಟ್ ಮಾಡೋಣ. ನಾವಿಲ್ಲಿ ನೆಕ್ ವಿಡ್ತಿಗೆ ಒಂದು ನ್ಯಾಚ್ ಹಾಕಂತ ಇದ್ದೀನಿ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಏನು ಉಳಿದಿದೆ ಈ ಸೈಡ್ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವೇನು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ನೋಡಿ ಇಲ್ಲಿ ಒಂದು 1/2 ಇಂಚು ಬಿಟ್ಕೊಂಡಿದ್ದೀನಿ ನಾನು ಮಾರ್ಜಿನ್ಗೋಸ್ಕರ. ನೋಡಿ ಎಷ್ಟು ಬಿಟ್ಟಿದ್ದೀರಾ ನೀವು ಅಷ್ಟನ್ನೇ ಸ್ಟಿಚ್ ಮಾಡ್ಕೋಬೇಕು. ಏನಾದ್ರೂ ಜಾಸ್ತಿ ಬಿಟ್ಟು ಕಡಿಮೆ ಸ್ಟಿಚ್ ಮಾಡ್ಕೊಂಡ್ರೆ ನಿಮಗೆ ಲೂಸ್ ಆಗುತ್ತೆ. ಹಾಗೆ ಇದು ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಲ್ಲಿಗಿದೆ, ಇಲ್ಲಿಗಿದೆ. ಹಾಗೆ ಟೋಟಲ್ ಸ್ಟಿಚಿಂಗ್ ಮಾರ್ಜಿನ್, ಹಾಗೆ ಇಲ್ಲಿ ನೆಕ್ ಬಿಡ್ತು, ಇಷ್ಟು ಮಾರ್ಕ್ ಮಾಡ್ಕೊಂಡು ಇದನ್ನ ರಿಮೂವ್ ಮಾಡೋಣ ನಾವು ಬ್ಯಾಕ್ ಪಾರ್ಟ್ ಅನ್ನ. ಇಲ್ಲಿ ನೋಡಿ ಶೋಲ್ಡರ್ ಮಾರ್ಜಿನ್ ಕೂಡ ನಾವು ಅಲ್ಲೇ ಆಡ್ ಮಾಡಿದೀವಿ ಬ್ಯಾಕ್ ಸೈಡ್ ಅಲ್ಲಿ. ನೋಡಿ ಕಾರ್ನರ್ ಸೈಡ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ಶೇಪ್ ಅನ್ನ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಇದು ನಮಗೆ ಫ್ರಂಟ್ ಆರ್ಮೋಲ್ ಶೇಪ್. ಹಾಗೆ ನಮಗೆ ನೆಕ್ ಲೆಂತ್ಗೋಸ್ಕರ ಒಂದು ಲೈನ್ ಹಾಕ್ತಿದ್ದೀನಿ. ಇವಾಗ ಬಂದು ನಾವು ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೀವಿ ಹಂಗೆ ನಾವು ಫ್ರಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾನು ಹುಕ್ಸ್ ಏನು ಅಟ್ಯಾಚ್ ಮಾಡ್ತೀವಲ್ಲ ಆ ಪಾರ್ಟ್ ಅನ್ನ ತಗೊಂಡಿದ್ದೀನಿ. ನೋಡಿ ಇಲ್ಲಿಂದ ಒಂದು ಸ್ವಲ್ಪ ಮಾರ್ಜಿನ್ ಬಿಟ್ಕೊಂಡು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಡಾಟ್ ಬಂದು ಇಲ್ಲಿಗಿದೆ, ಸೆಕೆಂಡ್ ಡಾಟ್ ಬಂದು ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಆಸ್ ಇಟ್ ಈಸ್ ಹೆಂಗಿದೀವಿ ಹಂಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನ ಸ್ಟ್ರೈಟ್ ಆಗಿ ಲೈನ್ ಹಾಕ್ತಾ ಇದ್ದೀನಿ ಕೆಳಗಡೆದು ಸೆಕೆಂಡ್ ಡಾಟ್ ಪಾಯಿಂಟ್. ಇದು ನಮಗೆ ಅಫೆಕ್ಸ್ ಪಾಯಿಂಟ್. ಅಫೆಕ್ಸ್ ಟು ಅಫೆಕ್ಸ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋದಾದ್ರೆ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇದನ್ನ ಮಾರ್ಕ್ ಮಾಡ್ಕೋಬಹುದು. ಚೆಸ್ಟ್ ಮೆಜರ್ಮೆಂಟ್ ಇದೆ 10ನೇ 1 ಭಾಗ ಬಂದು ಎಷ್ಟು ಬರುತ್ತೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು 4 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ ಈ ಸೈಜ್ಗೆ ಬಂದು ನಾನು 2.5 ಇಂಚು ಡಾಟ್ ಹಿಡಿತಾ ಇದ್ದೀನಿ. 2.5 ಇಂಚು ಡಾಟ್, ಇದು ಡಾಟ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಕ್ರಾಸ್ ಅಲ್ಲಿ ಬೇಕಾದ್ರೆ ಕೊಡ್ಬೋದು, ಬೇಡ ಅಂದ್ರೆ ಬಿಡ್ಬೋದು, ಅದು ನಿಮ್ಮ ಆಪ್ಷನಲ್. ನಾನು ಅದನ್ನ ಕ್ರಾಸ್ ಅಲ್ಲಿ ಮಾರ್ಕ್ ಮಾಡ್ಕೊಳಲ್ಲ. ಹಾಗೆ ಒಂದು ಇವಾಗ ನಾವು ಫ್ರಂಟ್ ನೆಕ್ ಲೆಂತ್ ಹಾಗೆ ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ರೆಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಇದು ಒಂದು 1/4 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಉಕ್ಸ್ ಪಟ್ಟಿ ಬಂದು ಎಲ್ಲಿವರೆಗೂ ಇದೆ, ಇಲ್ಲಿವರೆಗೂ ಇದೆ, ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನಾವು 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ನಮಗೆ ಮಾರ್ಜಿನ್ ಬೇಕಲ್ಲ 1 ಇಂಚ್ ಎಕ್ಸ್ಟ್ರಾ, ಅದಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಫ್ರಂಟ್ ಡಾಟ್ ಬಂದು ಇವೆರಡು ಸೆಂಟ್ರಿಗೆ ಮಾರ್ಕ್ ಮಾಡ್ಕೋಬೇಕು. 2.5 1 ಪಾಯಿಂಟ್ ಆಗುತ್ತೆ. ನೋಡಿ ಇಲ್ಲಿ ಡಾಟ್ ಬರುತ್ತೆ. ಹಾಗೆ ಸೊಂಟದ ಅಳತೆ ಬಂದು 32 ಇದೆ. 32 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 8 ಇಂಚ್ ಬರುತ್ತೆ. ನೋಡಿ ಇಲ್ಲಿಂದ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. 2.5 ಇಂಚು ನಾವು ಡಾಟ್ ಹಿಡಿದಿದ್ದೀವಿ, ಹಾಗಾಗಿ 2.5 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಇಷ್ಟನ್ನ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬೇಕಾದ್ರೆ ನೀವು 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೋಬಹುದು. ನೋಡಿ ಇದು ಸೇಪ್ ನೀಟಾಗಿ ಬಂದಿಲ್ಲ, ಹಾಗಾಗಿ ನಾನು 1/2 ಇಂಚು
ಮಾರ್ಕ್ ಮಾಡ್ಕೊಂತೀನಿ. ಅವರು ನೀಟಾಗಿ ಬರಬೇಕು ಸೇಪ್, ಆವಾಗಲೇ ಕೂಡ ಪರ್ಫೆಕ್ಟ್ ಆಗಿ ಕೂರೋದು ಬ್ಲೌಸು. ನೋಡಿ ನಾವು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡಿದ್ವಿ. 4 ಡಾಟ್ ಬಂದು ಬರುತ್ತೆಲ್ಲ ಗೊತ್ತಿಲ್ಲ, ಬಂದ ನಂತರ ಅದು ಬಂದ್ರೆ ಹಿಡೀರಿ, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದ್ರ ಕ್ರಾಸ್ ಇಟ್ಟಿದೀವಲ್ಲ ನಾವು, ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಯಾಕಂದ್ರೆ ನೋಡಿ ಅವ್ರು ಕಟ್ ಮಾಡಿರ್ತಾರಲ್ಲ, ಅವರು ಕ್ರಾಸ್ ಅಲ್ಲಿ ಕಟ್ ಮಾಡಿರಲ್ಲ ಕೆಲವೊಂದು ಬ್ಲೌಸ್ಗಳಲ್ಲಿ. ಅವಾಗ ನಾವು ಕ್ರಾಸ್ ಅಲ್ಲಿ ಕಟ್ ಮಾಡಿದ್ರೆ ನಮಗೆ ಡಾಟ್ ಬರಲ್ಲ, ಅದು ಕಡಿಮೆ ಬರುತ್ತೆ ಡಾಟಿಗೆ. ನೋಡಿ ನಾವು ಇವಾಗ ಸ್ಲೀವ್ ಕಟ್ ಮಾಡೋಣ. ಸ್ಲೀವ್ ಕಟ್ ಮಾಡಿದ ನಂತರ ನಾವು ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ, ಎಲ್ಲಿ ಉಳಿಯುತ್ತೆ ನೋಡ್ಕೊಂಡು. ಯಾಕಂದ್ರೆ ಇದು ಬಟ್ಟೆ ಕಡಿಮೆ ಆಗ್ಬಾರ್ದು, ಅದಕ್ಕೆ ಬೇಕಾದ್ರೆ ನೀವು ಜಾಯಿಂಟ್ ಕೊಡ್ಬೋದು. ನೋಡಿ ಇದರಲ್ಲಿ ಇದು ಡಬಲ್ ಬಣ್ಣ ಬಟ್ಟೆ ಆಗಿರೋದ್ರಿಂದ ಇದರಲ್ಲಿ ಸ್ಲೀವ್ ಈಸಿಯಾಗಿ ಆಗುತ್ತೆ. ನೋಡಿ ನಾನು ಸ್ಲೀವ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. 1/2 ಇಂಚಿಗೆ ಒಂದು ಲೈನ್ ಹಾಕ್ತೀನಿ. ನೋಡಿ ಇದು ಸೀದಾ ಇಲ್ಲ ಅಂದ್ರೆ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನಮ್ಗೆ ಇವಾಗ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೀವಿ ಹಂಗೆ ಕಟ್ ಮಾಡೋಣ. ಇದರಲ್ಲಿ ಇದು ಏನು ಪ್ರಾಬ್ಲಮ್ ಇದ್ರೆ ನಾವು ಏನಾದ್ರು ಹೇಳ್ಬೋದು, ಇದು ಪ್ರಾಬ್ಲಮ್ ಏನಿಲ್ಲ, ಕರೆಕ್ಟ್ ಆಗಿದೆ. ಹಾಗಾಗಿ ಆಸ್ ಇಟ್ ಈಸ್ ಹೆಂಗಿದ್ವಿ ಹಂಗೆ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇಟ್ಕೊಂಡು ನಾವು ಪರ್ಫೆಕ್ಟ್ ಆಗಿ ಅದು ಅವ್ರು ಸೇಫ್ ಹೆಂಗ್ ತೆಗೆದಿದಾರೋ ಹಂಗೆ ತೆಗಿಯೋಣ. ಒಂದು 1/4 ಇಂಚು ಜಾಸ್ತಿ ಕೊಟ್ಟಿ ಲೂಸು. ನೋಡಿ ಇದನ್ನು ಕೂಡ ಅಷ್ಟೇ ಕ್ರಾಸ್ ಅಲ್ಲೇ ಕಟ್ ಮಾಡ್ಕೋಬೇಕು. ಸ್ಟ್ರೈಟ್ ಬಂದು ಹಿಂಗ್ ಬರುತ್ತೆ. ಎಕ್ಸ್ಟ್ರಾ ಬಂದು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತಿದ್ದೀನಿ, 1/4 ಇಂಚು. ನೋಡಿ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸೇಪ್ ಬರುತ್ತೆ. ನೋಡಿ ಇದರಲ್ಲಿ 2 ಮಾತ್ರ ತಗೊಂಡು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನಾವು ಒಂದ್ಸರಿ ಚೆಕ್ ಮಾಡೋಣ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳಿ ಕಟ್ ಮಾಡಿದ್ದು. ನೋಡಿ ನಾನು ಬ್ಯಾಕ್ ಸೈಡ್ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 1/2 ಇಂಚ್ ಮಾರ್ಜಿನ್ ಬಿಟ್ಟು ಈ ರೀತಿ ನಾವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ ನಂತರ ನೀವು ಅಟ್ಯಾಚ್ ಮಾಡಿ. ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ, ನಾವು ಕಟ್ ಮಾಡಿರೋದು ಕರೆಕ್ಟ್ ಇದೆ. ಅಳತೆ ಬ್ಲೌಸ್ ಪ್ರಕಾರ ನಾವು ಕರೆಕ್ಟಾಗಿ ಆಸ್ ಇಟ್ ಈಸ್ ಹೆಂಗೆ ಕಟ್ ಮಾಡಿದ್ರೆ ನಮಗೆ ಏನೂ ತೊಂದರೆ ಬರಲ್ಲ. ನೋಡಿ ನಾನು ಇವಾಗ ಬೆಲ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಬೆಲ್ಟ್ಗೆ ನೋಡ್ಕೊಂಬಿಡಿ. ನೋಡಿ ಇಲ್ಲಿ ಕೂಡ ಸಾಲ್ಟೇಜ್ ಆಗುತ್ತೆ, ಹಾಗಾಗಿ ಇದಕ್ಕೆ ನಾವು ಬೆಲ್ಟ್ಗೆ ಅಟ್ಯಾಚ್ ಮಾಡ್ಕೋಬೇಕು ಎಕ್ಸ್ಟ್ರಾನ. ನೋಡಿ ಇದನ್ನ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಎಕ್ಸ್ಟ್ರಾ ಎಷ್ಟು ಬೇಕು ನಿಮಗೆ ಅದನ್ನ ಅಟ್ಯಾಚ್ ಮಾಡ್ಕೊಳ್ಳಿ. 1 ಇಂಚ್ 2 ಇಂಚ್ ಅಟ್ಯಾಚ್ ಆಗ್ಬೋದು. ನಮಗೆ ನೋಡಿ ಬೆಲ್ಟ್ ಅಗಲ ಎಷ್ಟು ಬೇಕು, ಉದ್ದ ಎಷ್ಟು ಬೇಕು ಅಂತ ತೋರಿಸ್ತೀನಿ. ನಮಗೆ 8 ಇಂಚ್ ಬೇಕು, ಇನ್ನೊಂದು ಇಂಚು ಸಾಲ್ಟೇಜ್ ಆಗ್ಬೋದು ಈ ಕಡೆಗೆ, ಅದನ್ನ ನೀವು ಆ್ಯಡ್ ಮಾಡ್ಕೊಂಬಿಡಿ. ಇವಾಗ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಬೆಲ್ಟು ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅಲ್ಲೇ ಮೆಜರ್ಮೆಂಟ್ ತಗೊಳ್ಳೋಣ. ನೋಡಿ ಇಲ್ಲಿ ಎಷ್ಟು ಬರುತ್ತೆ, 2 ಇಂಚ್ ಇದೆ. ನಾವು 2 + 1 ಇಂಚು ಟೋಟಲ್ ಬಂದು 3 ಇಂಚಿಗೆ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ 3 ಇಂಚಿಗೆ ಒಂದು ಲೈನ್ ಹಾಕ್ತೀನಿ. ಮೊದಲಿಗೆ ಈ ರೀತಿ ಲೈನ್ ಹಾಕೊಂಡ್ಬಿಡಿ. ಇಲ್ಲಿ 1/4 ಇಂಚು ನಾನೊಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೋಡಿ ಈ ರೀತಿ ನಾವು ಬ್ಲೌಸ್ ಅನ್ನ ಕಟ್ ಮಾಡ್ಕೋಬೇಕು. ಹಾಗೆ ಇದನ್ನ ಮೇನ್ ಫ್ಯಾಬ್ರಿಕ್ ಕೂಡ ಕಟ್ ಮಾಡ್ಕೋಬಹುದು. ನೋಡಿ ಇದು
ನೋಡಿ ಈ ರೀತಿ ಡಿಸೈನ್ ಇದೆ. ಇದು ಈ ರೀತಿ ಡಿಸೈನ್ ಅನ್ನ ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಅಡ್ಜಸ್ಟ್ ಯಾವ ರೀತಿ ಮಾಡ್ಬೇಕಂದ್ರೆ, ಮೊದಲಿಗೆ ನಾವು ಇಲ್ಲಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಬಿಡಿ. ಇವೆರಡು ಸೆಂಟ್ರಿಗೆ ನೋಡಿ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ. ಒಂದು ಸ್ವಲ್ಪ ಬಿಟ್ಕೊಳ್ಳಿ. ಈ ಕಡೆ ಜಾಸ್ತಿ ಡೀಪ್ ಐತಪ್ಪ ಅಂದ್ರೆ ನೋಡಿ, ಇಲ್ಲೊಂದು ಸ್ವಲ್ಪ ಬಿಡಿ, ಏನು ತೊಂದರೆ ಇಲ್ಲ. ನಮಗೆ ಇಲ್ಲಿವರೆಗೂ ರೆಡಿ ಬೇಕು ಅಂದ್ರೆ ನೋಡಿ, ಆದಷ್ಟು ನಾವು ಈಗ ನಾವು 2.25 ಇಂಚ್ ಇಟ್ಟಿದ್ದೀವಿ. 2.5 ಅಂದ್ರೆ ನಮಗೆ 5 ಇಂಚು ರೆಡಿ ಆಗುತ್ತೆ. ನೋಡಿ ಇಲ್ಲಿಗೆ 5 ಇಂಚು, 5 ಬೇಡ ಅಂದ್ರೆ ಒಂದು ಅರ್ಧ ಇಂಚು ಜಾಸ್ತಿ ಮಾಡ್ಬೋದು. ಒಂದು ಸ್ವಲ್ಪ ಒಳಗಡೆ ತಗೊಂಡು ಇದನ್ನ ಸ್ಟಿಚ್ ಕೂಡ ಮಾಡ್ಬೋದು. ನೋಡಿ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನಾನು 5 ಇಂಚಿನ ಮಾರ್ಕ್ ಮಾಡ್ಕೊಂಡ್ರೆ ನೋಡಿ ಇದು ಈ ರೀತಿ ಬರುತ್ತೆ. ನೋಡಿ ಇದು ಏನು ಮಾಡೋಕ್ಕಾಗಲ್ಲ, ಇದು ಹೋಗೇ ಹೋಗುತ್ತೆ. ಯಾಕಂದ್ರೆ ನೋಡಿ ತುಂಬಾ ಜಾಸ್ತಿ ಅಗಲ ಇದೆ. ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ನೋಡಿ ಇಲ್ಲಿವರೆಗೂ ಬರುತ್ತೆ. ಇದು ಈಗ ರೆಡಿ ಬಂದು ಇಲ್ಲಿವರೆಗೂ ಇದೆ. ನೋಡಿ ಇಷ್ಟು ಕಟ್ ಆಗುತ್ತೆ. ಇದು ಹೋದ್ರೂ ಪರವಾಗಿಲ್ಲ, ನಾವು ಈ ಡಿಸೈನ್ ಬೇಕಾದ್ರೆ ಹಾಕ್ಬೋದು. ನೋಡಿ ಅವ್ರು ಕೇಳಿ, ಇನ್ನೊಂದು ಬೇಕಾದ್ರೆ ಮೇಲಕ್ಕೆ ತಗೊಂಡ್ರು ಕೂಡ ಬರುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಸೆಂಟ್ರಿಗೆ ನಾನು ಇಟ್ಟಿದ್ದೀನಿ. ಈ ರೀತಿ ಬೇಕಾದ್ರೆ ನೀವು ಇದನ್ನ ಅಟ್ಯಾಚ್ ಮಾಡ್ಬೋದು. ನೋಡಿ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ಈ ರೀತಿ. ಸ್ವಲ್ಪ ಅದರಲ್ಲೇ ಅಡ್ಜಸ್ಟ್ ಮಾಡಿ ಹಚ್ಬೇಕು ನಾವು. ನೋಡಿ ಕಾಣಿಸ್ತಾ ಇದೆ. ಬೇಕಂದ್ರೆ ಇದನ್ನ ನೀವು ಇಲ್ಲಿವರೆಗೂ ತಗೊಂಬಂದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಬೇಕಾದ್ರೂ ಇದನ್ನ ಡಿಸೈನ್ ಮಾಡ್ಬೋದು. ಇಲ್ಲಿವರೆಗೂ ಸ್ಟ್ರೈಟ್ ಆಗಿ ಬಂದು ಇದನ್ನ ಇಲ್ಲಿ ಕಂಟಿನ್ಯೂ ಮಾಡ್ಬೋದು. ನೋಡಿ ಇದು ಹೆಂಗಿದೆ ನೋಡಿ, ಇದು ಹೆಂಗಿದೆ ಹಂಗೆ ಇಲ್ಲಿ ಮಟ್ಟ ತಗೊಂಬರ್ಬೋದು. ಬೇಕಾದ್ರೆ ಇಲ್ಲಿವರೆಗೂ ತಂದು ಹಿಂಗೆ ನಾವು ಇದನ್ನ ಕಂಟಿನ್ಯೂ ಮಾಡ್ಬೋದು. ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಬೇಕಾದ್ರೂ ಕೂಡ ಇದನ್ನ ಸ್ಟಿಚ್ ಮಾಡ್ಬೋದು. ಅದು ನಿಮ್ಮ ಇಷ್ಟ ಬಿಟ್ಟಿದ್ದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.